ವೆಲ್ಕಮ್ ಬ್ಯಾಕ್. ಒಟ್ಟಿನಲ್ಲಿ ಈ ಕಬ್ಬು ಕದನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಗ್ಗಂಟಾಗ್ಬಿಟ್ಟಿದೆ. ಇದನ್ನ ಹೇಗೆ ಪರಿಹರಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯಗೆ ಕಬ್ಬು ಕಗ್ಗಂಟಾಗಿದೆ. ಟನ್ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡೋದಕ್ಕೆ ರೈತರು ಅಷ್ಟೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆ ಕರೆಯಲಾಗಿದೆ. ನಾಳೆ ಮಾಲೀಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಂಪುಟದಲ್ಲಿ ಒಮ್ಮತ ಮೂಡಿಲ್ಲ ಅಂದ್ರೆ ರೈತ ಹೋರಾಟ ಇನ್ನಷ್ಟು ತೀವ್ರಗೊಳ್ತದೆ. ಹೆಚ್ಚಿನ ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳಿರೋದ್ರಿಂದ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ನಾಳೆ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನಾಗುತ್ತೆ ಅಲ್ಲಿ ಹಾಗಾದ್ರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸಂಪುಟ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನಿರುತ್ತೆ? ನಾಳೆ ಮಾಲೀಕರ ಸಭೆ, ಕಾರ್ಖಾನೆಗಳ ಮಾಲೀಕರ ಸಭೆ ಮುಗಿಯೋವರೆಗೂ ರೈತರು ಕಾಯ್ತಾರಾ? ಏನ್ ಕತೆ? ಶ್ರೀಲಕ್ಷ್ಮಿ, ಈಗ ಇರತಕ್ಕಂತಹ ಆತಂಕ ರಾಜ್ಯ ಸರ್ಕಾರಕ್ಕೂ ಕೂಡ ಅದೇ. ಯಾಕಂದ್ರೆ ಇವತ್ತು ರಾತ್ರಿ ಒಳಗಡೆ ದರವನ್ನ ನಿಗದಿ ಮಾಡಲೇಬೇಕು ಅನ್ನುವಂಥ ಡೆಡ್ ಲೈನ್ ಅನ್ನ ರೈತರು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಡೆದಂತ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಸಾಧ್ಯವಾಗಿಲ್ಲ. ಆದ್ರಿಂದ ಸಚಿವರು, ಶಾಸಕರ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಆಲಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಒಮ್ಮತದ ಬೆಲೆಯನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರಿಂದ ಸಂಪೂರ್ಣವಾದಂತ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ಕೊಟ್ಟಿದೆ. ನೀವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿ ಒಂದು ಅಂತಿಮವಾದಂತಹ ತೀರ್ಮಾನ ಮತ್ತು ದರವನ್ನು ನಿಗದಿ ಮಾಡಿ ಅನ್ನುವಂಥದ್ದು. ಈಗಾಗಲೇ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಬೆಲೆಯನ್ನು ಕೊಡೋಕೆ ಒಪ್ಕೊಂಡಿದ್ದಾರೆ. ಆದ್ರೆ ರೈತರು ಮಾತ್ರ 3,500 ರೂಪಾಯಿ ಬೆಲೆ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ವ್ಯತ್ಯಾಸ ಬರ್ತಕ್ಕಂಥ 300 ರೂಪಾಯಿಯನ್ನ ಕಾರ್ಖಾನೆ ಮಾಲೀಕರ ಜೊತೆ ಒಪ್ಪಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿದೆ. ಆದ್ರೆ ಕಾರ್ಖಾನೆ ಮಾಲೀಕರು, ರಾಜ್ಯ ಸರ್ಕಾರ ಇರ್ತಕ್ಕಂತಹ ಬೇಡಿಕೆ ಮತ್ತು ಮನವಿಗೆ ಕಾರ್ಖಾನೆ ಮಾಲೀಕರು ಸ್ಪಂದಿಸ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಬಹಳ ಅಂದ್ರೆ ಇನ್ನೊಂದು 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡೋಕೆ ಒಪ್ಕೋಬಹುದು, ಅಂದ್ರೆ 3,300 ರೂಪಾಯಿ. ಇನ್ನು ಉಳಿದಂತ 200 ರೂಪಾಯಿ ಯಾವ ರೀತಿ ಬರ್ಬೇಕು ಅಂತ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಸವಾಲಾಗುತ್ತೆ. ಆದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಖಾನೆ ಮಾಲೀಕರನ್ನ ಮನವೊಲಿಸುವಂತದ್ದು ಮತ್ತು ಸದ್ಯಕ್ಕೆ ಒಂದು ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ರೈತರಿಗೆ ಸಿಹಿ ಸುದ್ದಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದಾರೆ. ಅದ್ರ ಸಭೆ ಎಷ್ಟು ಗಂಟೆಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ವಿಜಯೇಂದ್ರ ವಿರುದ್ಧವೂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ರೈತ ಹೋರಾಟದಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದಕ್ಕೆ ಸಿದ್ದರಾಮಯ್ಯ ಸಿಟ್ಟು ವ್ಯಕ್ತಪಡಿಸಿದ್ದಾರಂತೆ. ರೈತರನ್ನ ವಿಜಯೇಂದ್ರ ಎತ್ತಿ ಕಟ್ತಾ ಇದ್ದಾರೆ ಅಂತ ವಿಜಯೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯ. ರೈತ ಹೋರಾಟ ಆರಂಭ ಆಗಿ ಇದು 8ನೇ ದಿನ. ವಿಜಯೇಂದ್ರ ಅವರು ಹೋಗಿರ್ತಕ್ಕಂಥದ್ದು ಈಗ ನಿನ್ನೆ, 2 ದಿನಗಳ ಹಿಂದೆ. ಸೊ ಅಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ಸರ್ಕಾರ? ಹಾಗಾದ್ರೆ 6 ದಿನಗಳ ರೈತ ಹೋರಾಟ ಸರ್ಕಾರದ ಕಿವಿಗೆ ಬೀಳ್ಲಿಲ್ವಾ? ಈಗ ವಿಜಯೇಂದ್ರ ಅವರು ಹೋಗಿದ್ದಾರೆ ಅಂತ ಸಿಟ್ ಮಾಡ್ಕೊಂಡ್ರೆ ಏನು ಉಪಯೋಗ? ವಿಜಯೇಂದ್ರ ಅವ್ರಿಗಿಂತ ಮುಂಚೆ ನೀವೇ ಹೋಗ್ಬೋದಾಗಿತ್ತಲ್ಲ. ನಿಮ್ಮ ಸಚಿವರುಗಳು ಶಿವಾನಂದ ಪಾಟೀಲ್ ಅವರು ಎಲ್ಲಿದ್ದಾರೆ? ನಿಮ್ಮ ಎಲ್ಲಾ ಸಚಿವರುಗಳು ಹೋಗಿ ರೈತರ ಸಮಸ್ಯೆ ಏನು ಅಂತ ಕೇಳ್ಬೋದಾಗಿತ್ತಲ್ಲ ವಿಜಯೇಂದ್ರ ಅವರಿಗೂ ಮುಂಚೆ. ವಿಜಯೇಂದ್ರ ಅವ್ರಿಗೆ ಯಾಕೆ ಅವಕಾಶ ಕೊಟ್ರಿ ಹೋಗೋದಕ್ಕೆ? ಈ ಪ್ರಶ್ನೆಗಳನ್ನ ರೈತರು ಕೇಳ್ತಾ ಇದ್ದಾರೆ. ಇವತ್ತು ಹೌದು, ವಿಜಯೇಂದ್ರ ಅವರು ಹೋಗ್ತಾರೆ, ನಾಳೆ ಕುಮಾರಸ್ವಾಮಿ ಅವರು ಹೋಗ್ತಾರೆ, ಇನ್ಯಾರೋ ಹೋಗ್ತಾರೆ. ಡೆಫಿನೆಟ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತೆ. ಸಮಸ್ಯೆ ಪರಿಹರಿಸಬೇಡಿ ಅಂತ ಯಾರು ಹೇಳಿದ್ರು? ವೆಲ್ಕಮ್ ಬ್ಯಾಕ್. ಒಟ್ಟಿನಲ್ಲಿ ಈ ಕಬ್ಬು ಕದನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಗ್ಗಂಟಾಗ್ಬಿಟ್ಟಿದೆ. ಇದನ್ನ ಹೇಗೆ ಪರಿಹರಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯಗೆ ಕಬ್ಬು ಕಗ್ಗಂಟಾಗಿದೆ. ಟನ್ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡೋದಕ್ಕೆ ರೈತರು ಅಷ್ಟೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆ ಕರೆಯಲಾಗಿದೆ. ನಾಳೆ ಮಾಲೀಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಂಪುಟದಲ್ಲಿ ಒಮ್ಮತ ಮೂಡಿಲ್ಲ ಅಂದ್ರೆ ರೈತ ಹೋರಾಟ ಇನ್ನಷ್ಟು ತೀವ್ರಗೊಳ್ತದೆ.
ಹೆಚ್ಚಿನ ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳಿರೋದ್ರಿಂದ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ನಾಳೆ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನಾಗುತ್ತೆ ಅಲ್ಲಿ ಹಾಗಾದ್ರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸಂಪುಟ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನಿರುತ್ತೆ? ನಾಳೆ ಮಾಲೀಕರ ಸಭೆ, ಕಾರ್ಖಾನೆಗಳ ಮಾಲೀಕರ ಸಭೆ ಮುಗಿಯೋವರೆಗೂ ರೈತರು ಕಾಯ್ತಾರಾ? ಏನ್ ಕತೆ? ಶ್ರೀಲಕ್ಷ್ಮಿ, ಈಗ ಇರತಕ್ಕಂತಹ ಆತಂಕ ರಾಜ್ಯ ಸರ್ಕಾರಕ್ಕೂ ಕೂಡ ಅದೇ. ಯಾಕಂದ್ರೆ ಇವತ್ತು ರಾತ್ರಿ ಒಳಗಡೆ ದರವನ್ನ ನಿಗದಿ ಮಾಡಲೇಬೇಕು ಅನ್ನುವಂಥ ಡೆಡ್ ಲೈನ್ ಅನ್ನ ರೈತರು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಡೆದಂತ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಸಾಧ್ಯವಾಗಿಲ್ಲ. ಆದ್ರಿಂದ ಸಚಿವರು, ಶಾಸಕರ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಆಲಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಒಮ್ಮತದ ಬೆಲೆಯನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರಿಂದ ಸಂಪೂರ್ಣವಾದಂತಹ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ಕೊಟ್ಟಿದೆ. ನೀವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿ ಒಂದು ಅಂತಿಮವಾದಂತಹ ತೀರ್ಮಾನ ಮತ್ತು ದರವನ್ನು ನಿಗದಿ ಮಾಡಿ ಅನ್ನುವಂಥದ್ದು. ಈಗಾಗಲೇ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಬೆಲೆಯನ್ನು ಕೊಡೋಕೆ ಒಪ್ಕೊಂಡಿದ್ದಾರೆ. ಆದ್ರೆ ರೈತರು ಮಾತ್ರ 3,500 ರೂಪಾಯಿ ಬೆಲೆ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ವ್ಯತ್ಯಾಸ ಬರ್ತಕ್ಕಂಥ 300 ರೂಪಾಯಿಯನ್ನ ಕಾರ್ಖಾನೆಯ ಮಾಲೀಕರ ಜೊತೆ ಒಪ್ಪಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿದೆ. ಆದ್ರೆ ಕಾರ್ಖಾನೆ ಮಾಲೀಕರು, ರಾಜ್ಯ ಸರ್ಕಾರ ಇರ್ತಕ್ಕಂತಹ ಬೇಡಿಕೆ ಮತ್ತು ಮನವಿಗೆ ಕಾರ್ಖಾನೆ ಮಾಲೀಕರು ಸ್ಪಂದಿಸ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಬಹಳ ಅಂದ್ರೆ ಇನ್ನೊಂದು 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡೋಕೆ ಒಪ್ಕೋಬಹುದು, ಅಂದ್ರೆ 3,300 ರೂಪಾಯಿ. ಇನ್ನು ಉಳಿದಂತ 200 ರೂಪಾಯಿ ಯಾವ ರೀತಿಯಾಗಿ ಬರಬೇಕು ಅಂತ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಸವಾಲಾಗುತ್ತೆ. ಆದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಖಾನೆ ಮಾಲೀಕರನ್ನ ಮನವೊಲಿಸುವಂತದ್ದು ಮತ್ತು ಸದ್ಯಕ್ಕೆ ಒಂದು ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ರೈತರಿಗೆ ಸಿಹಿ ಸುದ್ದಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದಾರೆ. ಅದರ ಸಭೆ ಎಷ್ಟು ಗಂಟೆಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ವಿಜಯೇಂದ್ರ ವಿರುದ್ಧವೂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ರೈತ ಹೋರಾಟದಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದಕ್ಕೆ ಸಿದ್ದರಾಮಯ್ಯ ಸಿಟ್ಟು ವ್ಯಕ್ತಪಡಿಸಿದ್ದಾರಂತೆ. ರೈತರನ್ನ ವಿಜಯೇಂದ್ರ ಎತ್ತಿ ಕಟ್ತಾ ಇದ್ದಾರೆ ಅಂತ ವಿಜಯೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ ಸಿದ್ದರಾಮಯ್ಯ. ರೈತ ಹೋರಾಟ ಆರಂಭ ಆಗಿ ಇದು 8ನೇ ದಿನ. ವಿಜಯೇಂದ್ರ ಅವರು ಹೋಗಿರ್ತಕ್ಕಂಥದ್ದು ಈಗ ನಿನ್ನೆ, 2 ದಿನಗಳ ಹಿಂದೆ. ಸೊ ಅಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ಸರ್ಕಾರ? ಹಾಗಾದ್ರೆ 6 ದಿನಗಳ ರೈತ ಹೋರಾಟ ಸರ್ಕಾರದ ಕಿವಿಗೆ ಬೀಳ್ಲಿಲ್ವಾ? ಈಗ ವಿಜಯೇಂದ್ರ ಅವರು ಹೋಗಿದ್ದಾರೆ ಅಂತ ಸಿಟ್ ಮಾಡ್ಕೊಂಡ್ರೆ ಏನು ಉಪಯೋಗ? ವಿಜಯೇಂದ್ರ ಅವ್ರಿಗಿಂತ ಮುಂಚೆ ನೀವೇ ಹೋಗ್ಬೋದಾಗಿತ್ತಲ್ಲ. ನಿಮ್ಮ ಸಚಿವರುಗಳು ಶಿವಾನಂದ ಪಾಟೀಲ್ ಅವರು ಎಲ್ಲಿದ್ದಾರೆ? ನಿಮ್ಮ ಎಲ್ಲಾ ಸಚಿವರುಗಳು ಹೋಗಿ ರೈತರ ಸಮಸ್ಯೆ ಏನು ಅಂತ ಕೇಳ್ಬೋದಾಗಿತ್ತಲ್ಲ ವಿಜಯೇಂದ್ರ ಅವರಿಗೂ ಮುಂಚೆ. ವಿಜಯೇಂದ್ರ ಅವ್ರಿಗೆ ಯಾಕೆ ಅವಕಾಶ ಕೊಟ್ರಿ ಹೋಗೋದಕ್ಕೆ? ಈ ಪ್ರಶ್ನೆಗಳನ್ನ ರೈತರು ಕೇಳ್ತಾ ಇದ್ದಾರೆ.